ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತು ನಾವು ದಿನಾಲು ಮಾತನಾಡುವಂತಹ 25 ಇಂಗ್ಲಿಷ್ ವಾಕ್ಯಗಳ ಅಭ್ಯಾಸ ಮಾಡ್ತೀವಿ. ಮೊದಲ ವಾಕ್ಯ ಈ ರೀತಿ ಇದೆ: ಅವನು ನನಗೆ ಫೋನ್ ಮಾಡಲು ಬಿಟ್ಟನಾ. ಅವನು ನನಗೆ ಫೋನ್ ಮಾಡೋದಕ್ಕೆ ಬಿಟ್ಟನಾ ಅಂತ ನಾವು ಕೇಳ್ತಿರ್ತೀವಲ್ಲ. ಡಿಡ್ ಹಿ ಲೆಟ್ ಮೀ ಕಾಲ್. ಡಿಡ್ ಹಿ ಲೆಟ್ ಮೀ ಕಾಲ್. ನೀನು ಏಕೆ ಅವನನ್ನು ಹೋಗಲು ಬಿಟ್ಟೆ. ನೀನು ಯಾಕೆ ಅವನಿಗೆ ಹೋಗೋದಕ್ಕೆ ಬಿಟ್ಟೆ. ವೈ ಡಿಡ್ ಯು ಲೆಟ್ ಹಿಮ್ ಗೋ. ವೈ ಡಿಡ್ ಯು ಲೆಟ್ ಹಿಮ್ ಗೋ. ನೀನು ಅವನಿಗೆ ಆಡಲು ಏಕೆ ಬಿಟ್ಟೆ. ವೈ ಡಿಡ್ ಯು ಲೆಟ್ ಹಿಮ್ ಪ್ಲೇ. ವೈ ಡಿಡ್ ಯು ಲೆಟ್ ಹಿಮ್ ಪ್ಲೇ. ಅವನ ಅಮ್ಮ ಅವನಿಗೆ ಮನೆಯಿಂದ ಹೊರಗೆ ಹೋಗಲು ಬಿಡಲಿಲ್ಲ. ಅವನು ಯಾಕೆ ಹೊರಗೆ ಹೋಗಕ್ಕೆ ಆಗಿಲ್ಲ ಅಥವಾ ಹೊರಗೆ ಹೋಗಿಲ್ಲ ಅಂದರೆ ಅವನ ಅಮ್ಮ ಅವನಿಗೆ ಮನೆಯಿಂದ ಹೊರಗೆ ಹೋಗಲು ಬಿಡಲಿಲ್ಲ. ಈ ವಾಕ್ಯವನ್ನು ಇಂಗ್ಲಿಷಲ್ಲಿ ಈ ರೀತಿ ಹೇಳಬೇಕು: ಹಿಸ್ ಮದರ್ ಡಿಡಂಟ್ ಲೆಟ್ ಹಿಮ್ ಗೋ ಔಟ್ ಆಫ್ ಹೋಮ್. ಹಿಸ್ ಮದರ್ ಡಿಡಂಟ್ ಲೆಟ್ ಹಿಮ್ ಗೋ ಔಟ್ ಆಫ್ ಹೋಮ್. ನೀನು ನನಗೆ ಶಾಂತಿಯಿಂದ ಬದುಕಲು ಬಿಡ್ತೀಯಾ. ನೀನು ನನಗೆ ಪೀಸ್ಫುಲ್ ಆಗಿ ಬದುಕೋಕೆ ಬಿಡ್ತೀಯಾ. ಕ್ಯಾನ್ ಯು ಲೆಟ್ ಮಿ ಲೀವ್ ಪೀಸ್ಫುಲಿ. ಕ್ಯಾನ್ ಯು ಲೆಟ್ ಮಿ ಲೀವ್ ಪೀಸ್ಫುಲಿ. ಅವಳು ರಾಮನಿಗೆ ಆಡಲು ಬಿಡ್ತಾಳೆ. ಅವಳು ರಾಮಂಗೆ ಆಡಕ್ಕೆ ಬಿಡ್ತಾಳೆ. ಶಿ ವಿಲ್ ಲೆಟ್ ರಾಮ್ ಪ್ಲೇ. ಶಿ ವಿಲ್ ಲೆಟ್ ರಾಮ್ ಪ್ಲೇ. ಅವನು ಖಂಡಿತ ನನಗೆ ಹೋಗಲು ಬಿಡ್ತಾನೆ. ಅವನು ಖಂಡಿತವಾಗಿಯೂ ನನಗೆ ಹೋಗೋಕೆ ಬಿಡ್ತಾನೆ. ಹಿ ವಿಲ್ ಡೆಫಿನೆಟ್ಲಿ ಲೆಟ್ ಮೀ ಗೋ. ಹಿ ವಿಲ್ ಡೆಫಿನೆಟ್ಲಿ ಲೆಟ್ ಮೀ ಗೋ. ಯಾರೂ ನನಗೆ ಓದಲು ಬಿಡ್ತಿಲ್ಲ. ಯಾರೂ ನನಗೆ ಓದಕ್ಕೆ ಬಿಡ್ತಿಲ್ಲ. ನೋಬಡಿ ಲೆಟ್ಸ್ ಮೀ ಸ್ಟಡಿ. ನೋಬಡಿ ಲೆಟ್ಸ್ ಮೀ ಸ್ಟಡಿ. ನಾವೆಲ್ಲರೂ ಅವರನ್ನು ಬದುಕಲು ಬಿಡುತ್ತಿಲ್ಲ. ನಾವೆಲ್ಲರೂ ಅವರನ್ನು ಬದುಕೋಕೆ ಬಿಡ್ತಿಲ್ಲ. ವಿ ಆಲ್ ಡೋಂಟ್ ಲೆಟ್ ದೆಮ್ ಲೀವ್. ವಿ ಆಲ್ ಡೋಂಟ್ ಲೆಟ್ ದೆಮ್ ಲೀವ್. ನೀನು ಯಾಕೆ ನನಗೆ ದೋಸೆ ತಿನ್ನಲು ಬಿಡ್ತಿಲ್ಲ. ತುಂಬ ಸರಿ ನಾವು ಮನೆಯಲ್ಲಿ ತಮ್ಮಂಗೆ ತಂಗಿಗೆ ಹೇಳ್ತಿರ್ತೀವಿ, ನೀನು ಯಾಕೆ ನನಗೆ ಟಿಫನ್ ಮಾಡೋಕೆ ಬಿಡ್ತಿಲ್ಲ. ನೀನು ಯಾಕೆ ನನಗೆ ದೋಸೆ ತಿನ್ನೋಕೆ ಬಿಡ್ತಿಲ್ಲ. ನೀನು ಯಾಕೆ ನನಗೆ ಪಾನಿಪುರಿ ತಿನ್ನೋಕೆ ಬಿಡ್ತಿಲ್ಲ. ಈ ರೀತಿ ಎಲ್ಲ ಹೇಳ್ತಿರ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಈ ರೀತಿ ಹೇಳಬೇಕು: ವೈ ಡೋಂಟ್ ಯು ಲೆಟ್ ಮೀ ಈಟ್ ದೋಸೆ. ವೈ ಡೋಂಟ್ ಯು ಲೆಟ್ ಮೀ ಈಟ್ ದೋಸೆ. ಈ ದೋಸೆ ಜಾಗದಲ್ಲಿ ಪಾನಿಪುರಿ, ಗೋಬಿ ಮಂಚೂರಿ, ಸ್ನ್ಯಾಕ್ಸ್ ಏನು ಕೂಡ ಬದಲಾವಣೆ ಮಾಡಿಕೊಂಡು ವಾಕ್ಯವನ್ನು ಚೇಂಜಸ್ ಮಾಡ್ಬೋದು. ಅಪ್ಪ ನನಗೆ ಕಾರ್ ಓಡಿಸಲು ಬಿಡೋದಿಲ್ಲ. ಅಪ್ಪ ನನಗೆ ಕಾರ್ ಓಡಿಸೋಕೆ ಬಿಡಲ್ಲ. ಸಾಮಾನ್ಯವಾಗಿ ಮಕ್ಕಳ ಕಂಪ್ಲೇಂಟ್ ಇದು: ಅಪ್ಪ ನನಗೆ ಬೈಕ್ ಓಡಿಸೋಕೆ ಬಿಡಲ್ಲ, ಕಾರ್ ಓಡಿಸೋಕೆ ಬಿಡಲ್ಲ ಅಂತೇಳಿ. ಅದನ್ನು ಇಂಗ್ಲೀಷಲ್ಲಿ ಈ ರೀತಿ ಹೇಳಬೇಕು: ಡ್ಯಾಡ್ ವಿಲ್ ನಾಟ್ ಲೆಟ್ ಮೀ ಡ್ರೈವ್ ದ ಕಾರ್. ಡ್ಯಾಡ್ ವಿಲ್ ನಾಟ್ ಲೆಟ್ ಮೀ ಡ್ರೈವ್ ದ ಕಾರ್. ನೀನು ನಮ್ಮನ್ನು ಹೋಗಲು ಬಿಡು. ನೀನು ನಮಗೆ ಹೋಗಕ್ಕೆ ಬಿಡು. ಯು ಲೆಟ್ ಮೀ ಲೆಟ್ ಅಸ್ ಗೋ. ಲೆಟ್ ಮೀ ಅಂದರೆ ನನಗೆ ಆಗುತ್ತೆ. ಲೆಟ್ ಅಸ್ ಅಂದರೆ ನಮಗೆ ಆಗುತ್ತೆ. ಯು ಲೆಟ್ ಅಸ್ ಗೋ. ಯು ಲೆಟ್ ಅಸ್ ಗೋ. ನಾನು ನಿಮ್ಮನ್ನು ಹೋಗಲು ಏಕೆ ಬಿಡಲಿ. ನಾನು ನಿಮ್ಮನ್ನು ಹೋಗೋಕೆ ಯಾಕೆ ಬಿಡಬೇಕು. ವೈ ಡು ಐ ಲೆಟ್ ಯು ಗೋ. ವೈ ಡು ಐ ಲೆಟ್ ಯು ಗೋ. ಅವನು ಯಾವತ್ತೂ ನನಗೆ ಅಳಲು ಬಿಡಲಿಲ್ಲ. ಅವನು ಯಾವತ್ತೂ ನನಗೆ ಅಳೋದಕ್ಕೆ ಬಿಡಲಿಲ್ಲ. ಹಿ ನೆವರ್ ಲೆಟ್ ಮೀ ಕ್ರೈ. ಹಿ ನೆವರ್ ಲೆಟ್ ಮೀ ಕ್ರೈ. ಅವನು ಯಾವತ್ತೂ ನನಗೆ ನಗಲು ಬಿಡಲಿಲ್ಲ. ಹಿ ನೆವರ್ ಲೆಟ್ ಮೀ ಲಾಫ್. ಹಿ ನೆವರ್ ಲೆಟ್ ಮೀ ಲಾಫ್. ನೀನು ನಿದ್ದೆ ಮಾಡಲಿಲ್ಲ. ನನಗೂ ನಿದ್ದೆ ಮಾಡಕ್ಕೆ ಬಿಡಲಿಲ್ಲ. ನೀನು ನಿದ್ದೆ ಮಾಡಲಿಲ್ಲ, ನನಗೂ ನಿದ್ದೆ ಮಾಡಲು ಬಿಡಲಿಲ್ಲ. ಇದನ್ನು ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ನೈದರ್ ಯು ಸ್ಲೀಪ್ ನಾರ್ ಲೆಟ್ ಮೀ ಸ್ಲೀಪ್. ನೈದರ್ ಯು ಸ್ಲೀಪ್ ನಾರ್ ಲೆಟ್ ಮೀ ಸ್ಲೀಪ್. ನನ್ನನ್ನು ಹೋಗಲು ಬಿಡು, ಇಲ್ಲ ನೀನು ಹೋಗು. ಸುಮಾರು ಸರಿ ಹೇಳ್ತಿರ್ತೀವಿ ಇದನ್ನು: ನನಗೆ ಹೋಗಕ್ಕೆ ಬಿಡು, ಇಲ್ಲ ನೀನಾದರೂ ಹೋಗು ಅಂತೇಳಿ. ಐದರ್ ಲೆಟ್ ಮೀ ಗೋ ಆರ್ ಯು ಗೋ ಯುವರ್ ಸೆಲ್ಫ್. ಐದರ್ ಲೆಟ್ ಮೀ ಗೋ ಆರ್ ಯು ಗೋ ಯುವರ್ ಸೆಲ್ಫ್. ಅವತ್ತು ನಾನು ಅವನಿಗೆ ಕಾಲ್ ಮಾಡಲು ಬಿಡಲಿಲ್ಲ. ಅವತ್ತು ನಾನು ಅವನಿಗೆ ಕಾಲ್ ಮಾಡೋಕ್ಕೆ ಬಿಡಲಿಲ್ಲ. ಐ ಡಿಡಂಟ್ ಲೆಟ್ ಹಿಮ್ ಕಾಲ್ ದಟ್ ಡೇ. ಐ ಡಿಡಂಟ್ ಲೆಟ್ ಹಿಮ್ ಕಾಲ್ ದಟ್ ಡೇ. ನಾನು ಕೂಡ ಬರಲು ಬಿಡಲಿಲ್ಲ. ನಾನು ಕೂಡ ಅವನಿಗೆ ಬರೋಕ್ಕೆ ಬಿಡಲಿಲ್ಲ. ಈವನ್ ಐ ಡಿಡಂಟ್ ಲೆಟ್ ಕಮ್. ಈವನ್ ಐ ಡಿಡಂಟ್ ಲೆಟ್ ಕಮ್. ಅವನು ನನಗೂ ನಿದ್ದೆ ಮಾಡಲು ಬಿಡೋದಿಲ್ಲ. ಅವನು ನನಗೂ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಹಿ ಡಸಂಟ್ ಲೆಟ್ ಮೀ ಸ್ಲೀಪ್ ಐದರ್. ಹಿ ಡಸಂಟ್ ಲೆಟ್ ಮೀ ಸ್ಲೀಪ್ ಐದರ್. ನಾನು ನಿನಗೆ ಆಡಲು ಬಿಡೋದಿಲ್ಲ, ಟಿವಿ ನೋಡೋಕ್ಕೂ ಬಿಡೋದಿಲ್ಲ. ನೀನು ಓದ್ಕೊಳ್ಬೇಕು ಅಂತ ಹೇಳ್ತಿರ್ತೀವಲ್ಲ ಮಕ್ಕಳಿಗೆ. ನಾನು ನಿನಗೆ ಆಡೋಕ್ಕೂ ಬಿಡಲ್ಲ, ಟಿವಿ ನೋಡೋಕ್ಕೂ ಬಿಡಲ್ಲ. ಅದನ್ನ ಇಂಗ್ಲೀಷಲ್ಲಿ ಈ ರೀತಿ ಹೇಳಬೇಕು: ಐ ವಿಲ್ ನೈದರ್ ಲೆಟ್ ಯು ಪ್ಲೇ ನಾರ್ ವಾಚ್ ಟಿವಿ. ಐ ವಿಲ್ ನೈದರ್ ಲೆಟ್ ಯು ಪ್ಲೇ ನಾರ್ ವಾಚ್ ಟಿವಿ. ನಾವು ನಿಮಗೆ ಅಥವಾ ನಿನಗೆ 1 ಸೆಕೆಂಡ್ ಕೂಡ ಯೋಚನೆ ಮಾಡೋಕ್ಕೆ ಬಿಡಲ್ಲ. ವಿ ವಿಲ್ ನಾಟ್ ಲೆಟ್ ಯು ಥಿಂಕ್ ಈವನ್ ಫಾರ್ ಅ ಸೆಕೆಂಡ್. ವಿ ವಿಲ್ ನಾಟ್ ಲೆಟ್ ಯು ಥಿಂಕ್ ಈವನ್ ಫಾರ್ ಅ ಸೆಕೆಂಡ್. ಮೇಡಮ್ ತರಗತಿಯಲ್ಲಿ ನನಗೆ ಮಾತ್ರ ಕುಳಿತುಕೊಳ್ಳಲು ಬಿಟ್ಟರು. ಮೇಡಮ್ ತರಗತಿಯಲ್ಲಿ ನನಗೆ ಮಾತ್ರ ಕುಳಿತುಕೊಳ್ಳಲು ಬಿಟ್ಟರು. ಮೇಡಮ್ ಲೆಟ್ ಓನ್ಲಿ ಮೀ ಸಿಟ್ ಇನ್ ದ ಕ್ಲಾಸ್. ಮೇಡಮ್ ಲೆಟ್ ಓನ್ಲಿ ಮೀ ಸಿಟ್ ಇನ್ ದ ಕ್ಲಾಸ್. ನಾನು ನಿನಗೆ ವ್ಯಾಯಾಮ ಮಾಡಲು ಬಿಡೋದಿಲ್ಲ. ನಾನು ನಿನಗೆ ಎಕ್ಸಸೈಸ್ ಮಾಡೋಕ್ಕೆ ಬಿಡಲ್ಲ.
ಐ ವಿಲ್ ನಾಟ್ ಲೆಟ್ ಯು ಡೂ ದ ಎಕ್ಸಸೈಸ್. ಐ ವಿಲ್ ನಾಟ್ ಲೆಟ್ ಯು ಡೂ ದ ಎಕ್ಸಸೈಸ್. ಅಪ್ಪ ಅಮ್ಮ ನಮಗೆ ಆಡಲು ಬಿಡ್ತಾರೆ. ಅಪ್ಪ ಅಮ್ಮ ನಮಗೆ ಆಡೋಕೆ ಬಿಡ್ತಾರೆ. ಕೊನೆಯ ವಾಕ್ಯ ಇದು. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲಿಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಜೈ ಹಿಂದ್.